ಆತ್ಮೀಯ ವೀಕ್ಷಕರೇ, ನನ್ನ ವಿಡಿಯೋಗೆ ಹೃದಯಪೂರ್ವಕವಾದ ಸ್ವಾಗತ. SSP ಸ್ಕಾಲರ್ಶಿಪ್ ಪೋರ್ಟಲ್ ಕಡೆಯಿಂದ ಈಗಾಗಲೇ 75% ಸ್ಟೂಡೆಂಟ್ಗೆ ಅಮೌಂಟ್ ಕ್ರೆಡಿಟ್ ಆಗಿದೆ. ಇನ್ನು ಕೆಲವೊಬ್ಬರಿಗೆ ಕ್ರೆಡಿಟ್ ಆಗಿಲ್ಲ, ಕೆಲವೊಬ್ಬರಿಗೆ DBT ಪುಶ್ಡ್ ಅಂತ ತೋರಿಸ್ತಾ ಇದೆ, ಅವೈಟೆಡ್ ಅಂತ ತೋರಿಸ್ತಾ ಇದೆ, ಮತ್ತು ಕೆಲವೊಬ್ಬರಿಗೆ 2 ಸ್ಟೆಪ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ ಅಂತೇಳಿ ಕಮೆಂಟ್ ಮಾಡಿದ್ರೆ, ಮತ್ತೆ ಕೆಲವೊಬ್ಬರು ಅಕೌಂಟ್ ಕ್ಲೋಸ್ಡ್ ಅಂತ ತೋರಿಸ್ತಾ ಇದೆ. ಇದಕ್ಕೆಲ್ಲ ಏನ್ ಮಾಡಬೇಕು ಅನ್ನೋದನ್ನ ಕಮೆಂಟ್ ಮಾಡಿದ್ರೆ, ಇದು ಎಲ್ಲದಕ್ಕೂ ಉತ್ತರ ಕೊಡ್ತೀನಿ, ಸಮಸ್ಯೆಗೆ ಪರಿಹಾರವನ್ನ ತಿಳಿಸ್ಕೊಡ್ತೀನಿ. ಮತ್ತು ಅದರ ಜೊತೆಗೆ ನಿಮ್ಮಲ್ಲಿ ವಿನಂತಿ ಏನಪ್ಪಾ ಅಂತಂದ್ರೆ, ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲ್ ನೋಡ್ತಾ ಇದ್ದಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗಿದ್ರೆ ಬನ್ನಿ ಟಾಪಿಕ್ ಕಡೆಗೆ ಹೋಗೋಣ. DBT ಪುಶ್ಡ್ ಅಂತ ಯಾರಿಗೆ ತೋರಿಸ್ತಾ ಇದೆ ನೋಡಿ ಸ್ನೇಹಿತರೆ, DBT ಪುಶ್ಡ್ ಅಂತ ತೋರಿಸ್ತಿರತಕ್ಕಂತ 100 ರಲ್ಲಿ 75% ಜನರಿಗೆ ಕ್ರೆಡಿಟ್ ಆಗಿದೆ. ಇನ್ನು ನಿಮಗೆ ವಿತಿನ್ 7 ವರ್ಕಿಂಗ್ ಡೇಸ್ ಅಲ್ಲಿ SSP ಸ್ಕಾಲರ್ಶಿಪ್ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಮತ್ತೆ ಅವೈಟೆಡ್ ಅಂತ ಏನ್ ತೋರಿಸ್ತಾ ಇದೆಯಲ್ಲ, ಇದು ಅವೈಟೆಡ್ ಅಂತ ತೋರಿಸ್ತಾ ಇರುವಂತದ್ದು ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ SSP ಆಫೀಸ್ ಏನಿದೆಯಲ್ಲ, ಇಲ್ಲಿ ಪೆಂಡಿಂಗ್ ಇದೆ. ಇವ್ರನ್ನ ಫೋನ್ ಮಾಡಿ ಕೇಳಿದ್ರೆ ಅವ್ರು ಹೇಳಿರುವಂತ ವಿಚಾರ ಏನು ಅಂದ್ರೆ, ಇನ್ನು 30 ರಿಂದ 45 ದಿನಗಳವರೆಗೂ ಟೈಮ್ ಬೇಕು, ಅದಾದ ನಂತರ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. DBT ಪುಶ್ಡ್ ಅಂತ ಏನಿರೋದು ಇನ್ನು 7 ವರ್ಕಿಂಗ್ ಡೇಸ್ ಒಳಗಡೆ ಕ್ಲಿಯರ್ ಆಗುತ್ತೆ. ಅವೈಟೆಡ್ ಅಂತ ಇರುವಂತದ್ದು 30 ಇಂದ 40 ಡೇಸ್, ಅಂದ್ರೆ 30 ರಿಂದ 45 ದಿನದ ಒಳಗಡೆ ಇದನ್ನ ಕ್ಲಿಯರ್ ಮಾಡಿ ಅವರ ಖಾತೆಗೆ ಅಮೌಂಟ್ ಹಾಕ್ತೀವಿ ಅನ್ನೋ ಭರವಸೆನ ಕೊಟ್ಟಿದ್ದಾರೆ. ಮತ್ತೆ ಅದರ ಜೊತೆಗೆ 2 ಸ್ಟೆಪ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ, ಅಂದ್ರೆ ವೆರಿಫಿಕೇಶನ್ ಇನ್ಕಂಪ್ಲೀಟ್ ಅಂತ ತೋರಿಸ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿದ್ರೆ, ಇವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, 2 ಸ್ಟೆಪ್ ವೆರಿಫಿಕೇಶನ್ ಅನ್ನುವಂಥದ್ದು ಒಂದು ತಾಲೂಕು ಮಟ್ಟದಲ್ಲಿ ವೆರಿಫೈ ಆಗಬೇಕು. ನಿಮ್ಮ SSP ಸ್ಕಾಲರ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ದೀನಿ. SSP ಸ್ಕಾಲರ್ಶಿಪ್ ತಾಲೂಕು ಮಟ್ಟದಲ್ಲಿ SSP ಆಫೀಸ್ ಅಲ್ಲಿ ವೆರಿಫೈ ಆಗಬೇಕು, ಮತ್ತು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಹತ್ರ ವೆರಿಫೈ ಆಗಬೇಕು. ಈ ಎರಡರಲ್ಲಿ 2 ಸ್ಟೆಪ್ ವೆರಿಫೈ ಎರಡೂ ಕಡೆ ಆಗಿಲ್ಲ ಅಂದ್ರೆ ತಾಲೂಕು ಆಫೀಸಿಗೆ ಭೇಟಿ ನೀಡಬೇಕು. ಅಲ್ಲಿ ಹೋಗಿ ನಿಮ್ಮ ಅರ್ಜಿಯನ್ನ ತೋರಿಸಿ ಅವರಿಗೆ ಈ ರೀತಿ ತೊಂದರೆ ಆಗಿದೆ, ವೆರಿಫೈ ಮಾಡಿ ಅಂತ ಹೇಳಿ ವೆರಿಫೈ ಮಾಡಿಸ್ಕೋಬೇಕು. ಇಲ್ಲಿ ಕ್ಲಿಯರ್ ಆದ್ಮೇಲೆ ಮತ್ತೆ ರಾಯಚೂರಿಗೆ, ಅಂದ್ರೆ ನಿಮ್ಗೆ ಯಾವ ಜಿಲ್ಲೆ ಇರುತ್ತೋ ಆ ಜಿಲ್ಲೆಯ SSP ಆಫೀಸ್ಗೆ ಹೋಗಿ, ಜಿಲ್ಲಾ ಆಫೀಸ್ಗೆ ಹೋಗಿ ಅಲ್ಲಿ ಹೋಗಿ ಇದನ್ನು ವೆರಿಫೈ ಆಗಿಲ್ಲ ಅಂತೇಳಿ ಕ್ಲಿಯರ್ ಮಾಡಿಸ್ಕೋಬೇಕು. ಏನೇ ತೊಂದರೆ ಇದ್ರು ಅವ್ರು ಕೇಳ್ತಾರೆ, ಅದಕ್ಕೆ ನೀವು ಉತ್ತರ ಕೊಡಿ, ಅದನ್ನು ನಂತರ ಕ್ಲಿಯರ್ ಮಾಡಿಸ್ಕೊಳ್ಳಿ. ಮತ್ತೆ ಅದರ ಜೊತೆಗೆ ಅಕೌಂಟ್ ಕ್ಲೋಸ್ಡ್ ಅಂತ ತೋರಿಸ್ತಾ ಇದೆ ಅಂತೇಳಿ ಕಮೆಂಟ್ ಮಾಡಿದ್ರೆ, ಇವ್ರದ್ದೇನ್ ಇದೆಯಲ್ಲ, SSP ಸ್ಕಾಲರ್ಶಿಪ್ ಅಪ್ಲೈ ಮಾಡಿರ್ಬೇಕಾದ್ರೆ ನಿಮ್ಗೆ ಅರ್ಜಿ ರಿಜೆಕ್ಟ್ ಆಗಿರುತ್ತೆ. ಯಾಕಂದ್ರೆ SSP ಸ್ಕಾಲರ್ಶಿಪ್ ಕೆಲವೊಂದಿಷ್ಟು ಪರ್ಸೆಂಟೇಜ್ಗಳ ಮೇಲೆ ತಗೊಂಡಿರ್ತಾರೆ. ಮಿನಿಮಮ್ 60% ಆಗಿರ್ಬೇಕು, BPL ಕಾರ್ಡ್ ಇರಬೇಕು, ಇಂಥವು ಕೆಲವೊಂದಿಷ್ಟು ರೆಸ್ಟ್ರಿಕ್ಷನ್ ಇದೆ. ಇದರಲ್ಲಿ ಎಲಿಜಿಬಿಲಿಟಿ ಬಂದಿಲ್ಲ ಅಂದ್ರೆ ಅಕೌಂಟ್ ಕ್ಲೋಸ್ಡ್ ಅಂದ್ರೆ ನೀವು SSP ಅರ್ಜಿ ಹಾಕಿರುವಂತದ್ದು ಕ್ಲೋಸ್ ಆಗಿದೆ ಅಂತ ಅರ್ಥ. ಮತ್ತೆ ಇನ್ನೊಂದು ಇದ್ರ ಜೊತೆಗೆ ಕಮೆಂಟ್ ಕೇಳಿದ್ರೆ, ಬ್ರೋ ಮೈನಾರಿಟಿ SSP ಸ್ಕಾಲರ್ಶಿಪ್ ಅಲ್ಲಿ ಬರುವಂತಹ ವಿದ್ಯಾಶ್ರಯ ಅಮೌಂಟ್ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಹೇಳಿದ್ರೆ, ವಿದ್ಯಾಶ್ರಯ ಅಮೌಂಟ್ ಬಗ್ಗೆ ಅಪ್ಡೇಟ್ ಕೊಡೋದಕ್ಕಿಂತ ಮುಂಚೆ ಇನ್ನೊಂದು ಹೇಳ್ಬಿಡ್ತೀನಿ. SSP ಸ್ಕಾಲರ್ಶಿಪ್ ಅಲ್ಲಿ SC ST ಕ್ಯಾಟಗರಿ ಅವರಿಗೆ ಮತ್ತೆ ಆಲ್ಮೋಸ್ಟ್ ಎಲ್ಲರಿಗೂ DBT ಪುಶ್ಡ್ ಇದೆ. OBC ಕ್ಯಾಟಗರಿ ಅವ್ರಿಗೂ ಕೂಡ ಈಗಾಗಲೇ DBT ಪುಶ್ಡ್ ಅಂತ ಇದೆ, ಕೆಲವೊಬ್ಬರಿಗೂ ಕ್ರೆಡಿಟ್ ಕೂಡ ಆಗ್ತಾ ಇದೆ. ನೀವು ಯಾವ ಕ್ಯಾಟಗರಿಯಿಂದ ವಿಡಿಯೋ ನೋಡ್ತಾ ಇದ್ದೀರಲ್ಲ ಮತ್ತು ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಏನೋ ಸಮಸ್ಯೆ ಇದ್ರು ಕಮೆಂಟ್ ಮಾಡಿ. ಈ ಎಲ್ಲಾ ಕಮೆಂಟ್ ಗಳಿಗೆ ಉತ್ತರವನ್ನ ನೀಡಿದ್ದೀನಿ. ಮತ್ತೆ ಇನ್ನೊಂದು ಕೊನೆಯದಾಗಿ ಹೇಳ್ಬಿಡ್ತೀನಿ, ಬ್ರೋ ಮೈನಾರಿಟಿ SSP ಸ್ಕಾಲರ್ಶಿಪ್ ಅಲ್ಲಿ ಬರುವಂತಹ ವಿದ್ಯಾಶ್ರಯ ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಕೇಳಿದ್ರೆ, ಇದ್ರ ಬಗ್ಗೆ ಅಪ್ಡೇಟ್ ಆದ್ರೆ ಎಲ್ಲರಿಗೂ ಏನು ವಿದ್ಯಾಶ್ರಯ ಅಮೌಂಟ್ ಈಗಾಗಲೇ ಆಲ್ಮೋಸ್ಟ್ ಕ್ರೆಡಿಟ್ ಆಗ್ತಾ ಇದೆ. 15,000 ಕ್ರೆಡಿಟ್ ಆಗಿದೆ. ಈಗ ಈ ತಿಂಗಳು 2-3ನೇ ತಾರೀಕಿಗೆ ಕ್ರೆಡಿಟ್ ಆಗಿದೆ. ಮತ್ತೆ ತಿಂಗಳು ಕೆಲವೊಂದಿಬ್ಬರಿಗೆ ಕ್ರೆಡಿಟ್ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿದ್ರು. ಬಟ್ ಕೆಲವೊಬ್ಬರಿಗೆ ಇನ್ನೂ ಅಮೌಂಟ್ ಕ್ರೆಡಿಟ್ ಆಗಿಲ್ಲ. DBT ಪುಶ್ಡ್ ಅಂತ ಇದ್ರೆ ಅದೇ ಸೇಮ್ ಹೇಳಿದ್ನಲ್ಲ, 7 ವರ್ಕಿಂಗ್ ಡೇಸ್ ಒಳಗಡೆ ಕ್ಲಿಯರ್ ಆಗುತ್ತೆ. ಅವೈಟೆಡ್ ಅಂತ ಇದ್ರೆ 30 ರಿಂದ 45 ದಿನದ ನಂತರ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ಯೂಸ್ಫುಲ್ ಆಗಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಬೇಡಿ. ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ, ಅದಕ್ಕೆ ಉತ್ತರವನ್ನ ತಿಳ್ಕೊಂಡು ವಿಡಿಯೋ ಮಾಡುವಂತ ಜವಾಬ್ದಾರಿ ನಂದು.